ಮಾರ್ಚ್ 26ರಂದು ಸನ್ಮಾನ್ಯ ನಮ್ಮ ಶಾಸಕರ ಎಂ.ಒ. ಪಾಟೀಲ್ ಅವರು ಪತ್ರಿಕಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬಂದಿದ್ದು ಮಾಲಿಕೆ ಗೊತ್ತಿದ್ದಾರೆ ಮತ್ತು ಕುರ್ಬು ಅವರು MLA ಟಿಕೆಟ್ ಸಲುವಾಗಿ ನನ್ನ ಮಗನ ಮೇಲೆ ಗುಬೆ ಕೂರಿಸಿ ಸೈಲೆಂಟ್ ಮಾಡ್ತಾ ಇದಾರ ಅಂತ ಅದ್ರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಅವಶ್ಯಕತೆ ಇದ್ದಿದ್ದಾಗಿದ್ರೆ 2023 ಚುನಾವಣೆಯೊಳಗೆ ನೀವೆಲ್ಲರ ಮನೆಗೆ ಬಂದಾಗ ನಾ ಅವಾಗಲೇ ಸುಮ್ಮನೆ ನ್ಯೂಟ್ರಲ್ ಆಗಿ ಇಲ್ಲ ವರ್ಣನೋ ಅಥವಾ ಚಿತ್ತಾಪುರ ಪ್ರಚಾರಕ್ಕೆ ಹೋಗಿದ್ರೆ ನೀವು ಬಿದ್ದೋಗ್ಬಿಡ್ತಿದ್ರಿ. ರಾತ್ರಿ ಆಗಲ್ಲ ಅನ್ನೋದೇ ನಿಮ್ಗೆ ರಾತ್ರಿ ಆಗಲ್ಲ ಕಷ್ಟಪಟ್ಟು ನಿಮ್ ಜೊತೆ ಬೆನ್ನೆಲುಬಾಗಿ ಇಟ್ಕೊಂಡು ಎಲ್ಲಾ ಕಡೆ ಎಲ್ಲೆಲ್ಲಿ ಏನೋ ಪರಿವರ್ತನೆ ಮಾಡಿ ನಿಮ್ನ ಗೆಲ್ಸ್ಬಿಟ್ಟಿದ್ವಿ. ನಿಮ್ಗೆ ಗೆಲ್ಲಿಸಿದ್ದಂದ ಬಳಕ ನಮ್ಮ ಅಹಿಂದ ಹೊರಗನೆ ಜಾಸ್ತಿ ಇರೋದು. ನಾವ್ ಯಾವ ಲಿಂಗಾಯತಿ ವಿರೋಧಿ ಅಲ್ಲ. ನಾನು ಲಿಂಗಾಯತಿ ವಿರೋಧಿ ಆಗಿದ್ದ ಅಂತಂದ್ರೆ ನನ್ನ ಮೊಟ್ಟ ಮೊದಲು ಜಯಂಪುರ ಫೌಂಡೇಶನ್ ಇದ್ದಾಗ ಲಿಂಗಾಯತರ ಮನುಷ್ಯ ಸೌತ್ರ ಜಿದ್ಗಿರಲ್ಲಿ ಫೌಂಡೇಶನ್ ಅಧ್ಯಕ್ಷ ಮಾಡೀನಿ. ನಾ ಗ್ರಾಮ ಪಂಚಾಯತಿ 20 ಜನ ನನ್ನ ಫೌಂಡೇಶನ್ ಗೆದ್ದಾಗ ಫಸ್ಟ್ ಕೊಟ್ಟಿದ್ದು ಹತ್ತಳಿ ಅಂತ ತಿಳ್ಕೊಂಡು ಲಿಂಗಾಯತರಿಗೆ ಅಧ್ಯಕ್ಷ ಮಾಡಿ ಗ್ರಾಮ ಪಂಚಾಯತಿ. 2ನೇ ಸ್ಪೆಲ್ಲೂ ಲಿಂಗಾಯತರಿಗೆ ಗ್ರಾಮ ಅಧ್ಯಕ್ಷ ಮಾಡೀನಿ. ಎಂ.ಒ. ಪಾಟೀಲ್ ಸಾಹೇಬ್ರು ಸಪೋರ್ಟ್ ಕೊಟ್ಟು ಲಿಂಗಾಯತ ಮೇಲೆ ಆರಿಸ್ತಿದ್ವಿ. ಅರುಣ್ ಪಳ್ಳಿ ಅವರು ಇವತ್ತು KKRD ಅಧ್ಯಕ್ಷ ಇದ್ರು. ಎಲ್ಲಾನು ನಾವು ಲಿಂಗಾಯತ ಸಪೋರ್ಟ್ ಆಗಿ ನಾವು ಇಲ್ಲ. ಆದ್ರೆ ಈ ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ ಬದ್ಧತೆ ಇದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ವರ್ಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ವೋಟ್ ಬ್ಯಾಂಕ್ ಇದೆ. ಹೆಚ್ಚು ಜನ ಅವ್ರನ್ನ ಬೆಳೆಸ್ತಾರೆ. ಆ ಜನರಿಗೆ ಅನ್ಯಾಯ ಮಾಡಬೇಡಿ. ಯಾಕೆ ಅಹಿಂದ ವರ್ಗದಲ್ಲಿ ಇನ್ನೂ ಮೈನಾರಿಟಿ ಕಮ್ಯುನಿಟಿ ಇದಾವೆ. ಯಾರು ಉಗಾರ್ ಇದ್ದಾರೆ, ನಮ್ಮ ಮಡಿವಾಳ ಅವರು ಇದ್ದಾರೆ, ಕುಮಾರ್ ಇದ್ದಾರೆ, ಕಮ್ಮಾರ್ ಇದ್ದಾರೆ, ಕ್ಷತ್ರಿಯವರು ಇದ್ದಾರೆ, ನಾವಿಯವರು ಇದ್ದಾರೆ. ಈ ಸಮಾಜಕ್ಕೆ ನ್ಯಾಯ ಕೊಡಿ. ನೀವೇ MLA ಇದ್ರಿ, ನಿಮ್ ಮಗನೇ ಅಧ್ಯಕ್ಷ ಅದಾರ. ಉಳಿದಿದ ಪೋಸ್ಟ್ಗಳೆಲ್ಲ ಇಂಥ ಸಣ್ಣ ಸಣ್ಣ ಕಮ್ಯುನಿಟಿಗೆ ಹಂಚ್ರಿ. ಇಲ್ಲಾಂದ್ರೆ ಅವ್ರ ನಮ್ಮಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇದಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷ ಉಳಿಸ್ಬೇಕು, ಈಗ ಗಟ್ಟಿಗೊಳಿಸ್ಬೇಕಂತ ತಿಳ್ಕೊಂಡು ಅವರಿಗೆ ನಾವು ಅವರ ಚಿರಂಜೀವಿ ಹೇಳಿದ್ರೆ ನಮ್ಮ ಮಾತಿಗೆ ತೊಡೆ ಕಾಸದ ಕಿಮ್ಮತ್ತಿಲ್ಲ. 3 ವರ್ಷದಿಂದ ವನವಾಸ ಅನುಭವಿಸ್ತೀವಿ. ನನ್ನ ಜಿಲ್ಲಾ ಪಂಚಾಯತ್ ಮಾಷ ಅದು SDP ಕಾನ್ಸ್ಟೆಂಟ್ ಆಗಿತ್ತು. ಅದೇ ಅದರಲ್ಲೇ ಅವ್ರು ಆಶೆ ಬಂತಾರೆ ಹಿಂದೆ ಒಂದ್ಸಲ. ಅದನ್ನ ಇವತ್ತಿನ ದಿವಸ ಅದನ್ನ ತೆಗೆದುಹಾಕಿದ್ವಿ. ಯಾಕೆ ನನಗೆ ಬೆನ್ನೆಲುಬು ಮುರಿಬೇಕು ಅಂತ. ಇಂಥ ಅನೇಕ ಘಟನೆಗಳು. ಈ ಮನೆ ಪೂಜೆ ಮಾಡ್ಬೇಕು ರೋಡ್ ಅಂತಂದ್ರೆ ನೋ ಮಾಡ್ಸಲ್ಲ. ಯಾಕೆ ನಾವು ಕ್ರೆಡಿಟ್ ಹೋಗ್ತದ ಕುರ್ಬೋರಿಗೆ ಅಂತ. ಹಿಂಗ ನಮ್ಮ ಹಿಂದುಳಿದ ಅಲ್ಪಸಂಖ್ಯಾತ ದಲಿತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಏನಪ್ಪ ಅಂದ್ರೆ ನಮ್ಮ ಮುದ್ದುಲ ಅಣ್ಣವ್ರು ಹೇಳಿದಾಗ ನೀವು MLA ನೀವೇ KSRTC ಅಧ್ಯಕ್ಷ ನೀವಾಗಿರಿಂದ 4 ನೀವು ತಗೊಳಂಗಿಲ್ಲ. ನೀವು ಒಂದೇ ತಗೋಬೇಕು. ಉಳಿದೆಲ್ಲ ಸಮಾಜಕ್ಕೆ ಹಂಚ್ಬೇಕು. ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗಕ್ಕೆ. ಹಿಂದುಳಿದ ವರ್ಗಗಳಲ್ಲಿ ಇದ್ದು ಮೈನಾರಿಟಿ ಇದೆ. ಹೇಳಿದ್ದಲ್ಲ ಈಗ 7-8 ಕಮ್ಯುನಿಟಿ, ಸಣ್ಣ ಸಣ್ಣ ಕಮ್ಯುನಿಟಿ. ಮತ್ತೆ ಅವ್ರಿಗೆ ನೋಡೋರು ಯಾರು ಸರ್? ಅದಕ್ಕಾಗಿ ದಯವಿಟ್ಟು ಅರುಣ್ ಪಾಟೀಲ್ ಅವ್ರದ್ದು ಏನಪ್ಪಾ ಅಂತಂದ್ರೆ ಪನಿಮೇಶ್ ಶೋ ಬಹಳ ಆಗಿದೆ. MLA ಅವ್ರು ಪಾಪ ಒಳ್ಳೆಯವರು. MLA ಅವರು ನಾವು ಎಂದು ಬಟ್ ಮಾಡ್ತಾವ್ ಸರ್. ನೀವು ಮನೆ ನೋಡಿದಿರಿ, ನನ್ನ ಹೃದಯದ ಮಾತನ್ನ ನೋಡಿದ್ರಿ. MLA ಅವರು ಮುತ್ಸದ್ದಿ ರಾಜಕಾರಣಿ, ಅವ್ರು ಏನು ನಡೆಯಂಗಿಲ್ಲ. ಅವ್ರು ನಮ್ಗೆ ಕೆಲಸ ಮಾಡೋದು ಸಹಿತ ಅದು ಹೋಗಿ ತಿಪ್ಪೇಗುಂಡಿಗೆ ಹೋಗ್ತಾರೆ ಲೆಟರ್. ಅವ್ರಿಗೆ ಇನ್ನೊಂದು ಬಹಳ ವಿಚಿತ್ರ ಅಂತಂದ್ರೆ ನಾವು MLA ಅವ್ರ ಕಡೆಯಿಂದ ಅಧಿಕಾರಿಗಳಿಗೆ ಫೋನ್ ಮಾಡಿಸ್ತೇವೆ ಕೆಲಸ ಮಾಡ್ಲಿ ಆಗ್ಲಿ ಅಂತ. ಆ ಅಧಿಕಾರಿಗಳ ಹತ್ರ ಹೋಗ್ಕೊಳ್ಳಿ ಸರ್, ಕೈ ಮುಗಿತಾರ ಸರ್ ಪ್ಲೀಸ್ ಅರುಣ್ ಪಾಟೀಲ್ ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಸರ್. ಏನಿದೆ ಅರ್ಥ? ಏನ್ ಯಾವ ಕಾಲಾಗದೇನು? ಹಿಟ್ಲರ್ ಕಾಲಾಗದೇವೋ ಅಥವಾ ಏನು ಪ್ರಜಾಪ್ರಭುತ್ವ ಕಾಲಾಗದೇವು? ಒಬ್ಬ ಚುನಾಯಿತ ಪ್ರತಿನಿಧಿ MLA ಅವರು ಅವ್ರ ಕಡೆಯಿಂದ ಫೋನ್ ಮಾಡಿಸೋ ಅಧಿಕಾರಿಗಳು ಅರುಣ್ ಪಾಟೀಲ್ ಅವ್ರ ಕಡೆಯಿಂದ ಫೋನ್ ಮಾಡಿಸ. ಹೀಗಾಗಿ ಬಹಳ ನೊಂದ್ಕೊಂಡು ಮೊನ್ನೆ ನಮ್ದು ಏನ್ ರೈತರಿಂದ ರೋಡ್ ಮಾಡ್ತಿದ್ದೀವಿ, ಆ ರೋಡ್ ನಲ್ಲಿ ನಮ್ ಪೂಜೆ ಮಾಡಕ್ ಅವ್ರು ಬರಲಾರದೆ ನಮ್ದೆಲ್ಲಾ ಕಾರ್ಯಕರ್ತರಿಗೆ ಅವಮಾನ ಮಾಡಿದ್ದಾರೆ, ರೈತರಿಗೆ ಅವಮಾನ ಮಾಡಿದ್ದಾರೆ. ಅದಕ್ಕಾಗಿ ಇನ್ನು ಮುಂದಿನ ತೀರ್ಮಾನದಲ್ಲಿ ನಾವು ಹೈಕಮಾಂಡ್ ಇದು ವಾಹಿನಿ ಮುಖಾಂತರ ನಾವು ಹೈಕಮಾಂಡ್ ಸಹಿತ ವಿನಂತಿ ಮಾಡ್ಕೊಳ್ತೀವಿ. ದಯವಿಟ್ಟು ಏನಾರು ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಕಾಂಗ್ರೆಸ್ ಉಳಿಸಬೇಕಾಗಿದೆ, ಕಾಂಗ್ರೆಸ್ ಬಲಿಷ್ಠಗೊಳಿಸಬೇಕಾಗಿದೆ. ಅಬ್ದುಲ್ ತಾಲೂಕಿನಲ್ಲಿ ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬೀಳಬಾರ್ದು. ಅದಕ್ಕೆ ದಯವಿಟ್ಟು ಅವರು ಅಪ್ಪವರಿಗೆ ಮತ್ತು ಅವ್ರಿಗೆ ಹೇಳಿ ಒಂದು ಸಮಿತಿ 10 ಜನ ಸಮಿತಿ ಮಾಡಿ ಒಂದು 15 ಪ್ರಾಬ್ಲಮ್ಸ್ ಬಗೆಹರಿಸಿ ಇತಿಶ್ರೀ ಆಡಿಸಿ ಈ 2 ವರ್ಷದಲ್ಲಿ ಮತ್ತೆ ಬಲಿಷ್ಠವಾಗಿ ನಿಲ್ಲಿಸೋಣ. ಯಾಕಂದ್ರೆ ಅವ್ರ ಹತ್ರನೇ ಎಷ್ಟೋ ಕಾರ್ಯಕರ್ತರು ಇದ್ದಾರೆ, ಮುಖಂಡರಿದ್ದಾರೆ, ಬಹಳ ಬೇಜಾರದಲ್ಲಿದ್ದಾರೆ, ಹೊರಗೆ ಬರ್ತಾ ಇಲ್ಲ. ನಾವು ನೋಡಿ ಯಾವ ಮುಲಾಜಿಲ್ಲ, ಯಾವ ಮುಜುಗರದಾಗಿಲ್ಲ, ಇವ್ರು ಯಾರು ಹಂಗನಾಗಿಲ್ಲ. ನಮಗೆ ಜನರ ಪರವಾಗಿದ್ದೀವಿ, ಕಾರ್ಯಕರ್ತರ ಪರವಾಗಿದ್ದೀವಿ. ನಾವು ಒಪ್ಪನಾಗಿ ಕೊಡ್ತೇವೆ, ಯಾರಿಗೆ ಭಯ ಇಲ್ಲ. ಅದು ದಯವಿಟ್ಟು ನಮ್ ಹೈಕಮಾಂಡ್ ದಯವಿಟ್ಟು ಮುಖ್ಯವಾಗಿ ಅವ್ರ ಕಿವಿ ಹಿಂಡಿ ಸರಿಯಾದ ದಾರಿ ತರುವಂತ ವ್ಯವಸ್ಥೆ ಮಾಡ್ಬೇಕಂತ ಈ ವಾಹಿನಿ ಮುಖಾಂತರ ಕೇಳ. ಅದಕ್ಕೆ ಹೈಕಮಾಂಡ್ ನೋಡ್ರಿ, ನಾವು ಈಗಾಗಲೇ ಟೆಲಿಫೋನ್ ಮುಖಾಂತರ ಆಗ್ಲಿ, ಖುದ್ದಾಗಿ ಭೇಟಿ ಆಗ್ಲಿ ಅರುಣ್ ಪಾಟೀಲ್ ಅವರು ನಮ್ಮ BR ಪಾಟೀಲ್ ಸಾಹೇಬ್ರ ಗಮನ ತಂದಿದ್ದೀವಿ, ಗಣಪತ್ ಪಾಟೀಲ್ ಸಾಹೇಬ್ರ ಗಮನ ತಂದಿದ್ದು, ನಮ್ಮ ಕಾಂಗ್ರೆಸ್ ಅಧ್ಯಕ್ಷದ ಜಿಲ್ಲಾಧ್ಯಕ್ಷ ಗಮನಕ್ಕೆ ತಂದಿದ್ದು. ಬಗೆಹರಿ ಆಗ್ಬೇಕು. ಇನ್ನೂ ಟೈಮ್ ಅದ, ಆದಷ್ಟು ಬೇಗ 1-2 ತಿಂಗಳು 3 ತಿಂಗಳು ಬಗೆಹರಿಸ್ರಿ.
ಬಗೆಹರಿಸಿ ಒಂದ್ ಮಾಡ್ರಿ. ನಮ್ಮಿಂದ ಏನಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಪೆಟ್ಟು ಬಿತ್ತಂದ್ರೆ ನೀವೇನ್ ಹೇಳ್ತೀರ ನಾವು ಕೇಳಿ, ನೀವೇನ್ ನಮ್ಗೆ ಆಕ್ಷನ್ ಹೋದ್ರೆ ಅದು ಆಗುತ್ತೆ. ನಮ್ಮ OBC ಸ್ಟೇಟ್ OBC ಅಧ್ಯಕ್ಷ ಮಾಡಿದ್ರಿ. ನಮ್ಗೆ ಯಾವ್ದೋ ಫಂಕ್ಷನ್ ತಮ್ಮ ಹಾಕಿ ಕೂತ್ರೆ ಅಲ್ಲಿ ನಿವೃತ್ತ ಇಂಜಿನಿಯರ್ JM ಕುರ್ಬೂರ್ ಅಂತ ಮಾತಾಡ್ತಾರೆ. ಈ KBC ನನಗೆ ವೈಸ್ ಪ್ರೆಸಿಡೆಂಟ್ ಕೊಟ್ಟಿರೋದು ಒಮ್ಮೆದಾಗಲ್ಲ ನೀವು, ಅದಕ್ಕೆ ನಿಮ್ಗೆ ನಿಮ್ಮ ಮೇಲೆ ಏನ್ ಆಕ್ಷನ್ ತೋತ ಹೈಕಮಾಂಡ್? ನೀವು ರಾಜ್ಯ KBC ಅಧ್ಯಕ್ಷರನ್ನ ಕೊಟ್ಟಿರಿ, ವೈಸ್ ಪ್ರೆಸಿಡೆಂಟ್ ಮಾಡಿರಿ. ಆ ವೇದಿಕೆ ಮೇಲೆ KBC ವೈಸ್ ಪ್ರೆಸಿಡೆಂಟ್ ಅಂತ ಉಚ್ಚಾರ ಮಾಡ್ರಪ್ಪ. ನಿವೃತ್ತ ಇಂಜಿನಿಯರ್ ಏನಿರ ಅರ್ಥ? ಮನುಷ್ಯನಿಗೆ ಯಾವನಿಗಾಗ್ಲಿ ಸೇರಿಸ್ಬೇಕು ಒಂದು ಮಿತಿ ಇರ್ತದೆ, ಅದು ಮಿತಿ ಮೀರಿದಾಗ ಈ ಮಾತು. ನಾವು ಹೇಳ್ಬೇಕಾದ್ರೆ ಶ್ರೀಮಾನ್ MI ಪಾಟೀಲ್ರು ರಾಜಕೀಯದಿಂದ ಒಬ್ರು ನಿವೃತ್ತಿ ಆಗ್ಬೇಕು ಅಂತಕ್ಕಂಥ ಸ್ಥಿತಿಯಲ್ಲಿ ವಯಸ್ಸಾಗಿದೆ. ಆದ ಕಾರಣ ಅವರು ತನ್ನ ಮಗನನ್ನೇ ಮುಂದಿನ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವರು ತಾಲೂಕಿನಲ್ಲಿ ಮಗನ ಕೈಯಲ್ಲಿ ಅಧಿಕಾರ ಸಿಕ್ಕಿದ್ದಾರೆ. ನಾವು ಹೇಳೋದೆಲ್ಲರೂ ಇವತ್ತಿಷ್ಟೇ, ನಾವೆಲ್ಲರೂ ಪಕ್ಷವನ್ನು ಒಡೆಯಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ. ಪಕ್ಷವನ್ನು ಸಂಘಟಿಸಬೇಕು, ಪಕ್ಷವನ್ನು ಬೆಳೆಸಬೇಕು, ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನು ಒಗ್ಗೂಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದೇ ನಾವು ಇವತ್ತು ಸೇರಿದೆವು. ಅದಕ್ಕೋಸ್ಕರ ಇದನ್ನೇನಪ್ಪಾ ಅಂತಂದ್ರೆ ಹೈಕಮಾಂಡ್ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮಾಡಿದ್ರೆ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಇದೆ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥ ವಿಚಾರ ಮಾಡೋ ಉದ್ದೇಶದಿಂದ ನಾವು ಮಾಡಿದೀವಿ. ಹೊರತಾಗಿ ಅವನ ವಿರುದ್ಧ ಏನು ಮಾಡ್ಲಿಕ್ಕೆ ಹೋಗಿದ್ದಾರೆ, ಅವ್ರು ತಿಳ್ಕೋಬೇಕು ಯಾವ ರೀತಿಯಾಗಿ ಇಷ್ಟು ಜನ ಮಾತಾಡ್ತಾ ಇದ್ದಾರೆ, ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ. ಇದು ವಿಚಾರ ಅವರು ಶ್ರೀಮಾನ್ ಅರುಣ್ ಗಾಡ್ ಹೋಗಿ ವಿಚಾರ ಮಾಡ್ತಾ ಇಲ್ಲ. ಎಲ್ಲ ನಮ್ಮಂತ ಹಿರಿಯ ಕಾಂಗ್ರೆಸ್ಸಿಗರಿಗೆ, ಮೂಲತಃ ಕಾಂಗ್ರೆಸ್ಸಿಗರಿಗೆ ಏನು ಕೇಳಾರ್ದೇನೆ ಏನಪ್ಪಾ ಅಂದ್ರೆ ಅವ್ರು ತಮ್ಮ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇದು ನಮ್ಗೆ ಸಹನ ಆಗಲ್ಲ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಟಿ ಬೆಳೆಸಿ ಸಂಘಟನೆ ಮಾಡ್ತಕ್ಕಂಥ ಇದ್ದೀವಿ. ತಾಲೂಕಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಉಳಿಸಿದ್ದೇವೆ. ಇವರೆಲ್ಲರೂ ಬೇರೆ ಬೇರೆ ಪಾರ್ಟಿಯಿಂದ ಹೋಗಿ ಜನತಾ ದಳದಿಂದ ಬಂದ್ರು, ಪಕ್ಷಕ್ಕೆ ಹೋದ್ರು, ಆಮೇಲೆ BJP ಹೋದ್ರು, RSS ಹೋದ್ರು, ಮತ್ ಕಾಂಗ್ರೆಸ್ ಹೋಯ್ತು, KJP ಹೋದ್ರು. ಇವೆಲ್ಲ ಯಾರು ಮಾಡ್ಯಾರ ಅಂತಾರೆ ಅವರೇ ಮಾಡ್ಯಾರ, ನಾವು ಮಾಡಿಲ್ಲ. ನಮ್ಮನ್ನ ಇವತ್ತು ಪ್ರಶ್ನೆ ಕೇಳ್ತಾರೆ, ನೀವು ಯಾವ ಪಾಠ ಆಗಿದ್ದೀನಿ? ನಾನು ಕೇಳ್ತಾ ಇದ್ದೀನಿ, ನೀವು ಎಲ್ಲಿದ್ದೀನಿ ಬಂದ್ರಪ್ಪ? ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಗೆ ಏನಂತೀರಿ ಇದಕ್ಕ? ನಿಮ್ದು ಏನು ಅಧಿಕಾರ ಇದೆ? ನೀವು ಕಾಂಗ್ರೆಸ್ ಪಕ್ಷದಾಗ ನಾವು ಮಾಲಕ ರೀತಿ ಅಂತಕ್ಕಂಥ ವರ್ತನೆ ಮಾಡ್ತಾ ಇದ್ದೀರಿ, ನಿಮ್ಗೆ ಏನು ಅಧಿಕಾರ ಇಲ್ಲ. ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ಶ್ರೀಮಾನ್ ಮಾಲಿಕಾಯ ಗುತ್ತೇದಾರ್ ಮಾಡಿ ತಪ್ಪಿಗೆ ನಾವು ಇವತ್ತಿನ ದಿವಸ ಮಾಲಿಕಾಯ ಗುತ್ತೇದಾರ ಒದ್ದಾಡ್ತಾ ಇದ್ದಾನೆ. ಒಂದ್ ವೇಳೆ ಮಾಲಿಕಾಯ